ನೋಡಿ ಟೈಲ್ಸು 15 ಟೈಲ್ಸ್ ಮಿಷಿನಲ್ಲಿ ಬರ್ತಾ ಇದೆ ಮೇಲಕ್ಕೆ. ಅದನ್ನು ನೋಡ್ರಿ ಕಂಟ್ರೋಲ್ ಮಾಡ್ತಾ ಇರೋದು ಅಲ್ಲವನೇ. ಅಲ್ಲಿಂದ ಇಲ್ಲಿದೆ ಟೈಲ್ಸ್ಗಳು. ಈ ಥರ ಟೈಲ್ಸು ಎಳಿತಾ ಇರೋದು. ರಂಗ ಅಲ್ಲಿದ್ದಾನೆ, ಚೀಲದಲ್ಲಿ ಹಾಕಿ 3 ಟೈಲ್ಸ್ ಇಲ್ಲಿ ಎಳಿತಾ ಇದ್ದೀವಿ. ಮಾಡಿದ್ದೀವಿ ಕೆಲಸ ನೋಡಿ, 2 ಮಿಷಿನ್. ನೋಡಿ ಟೆರಸ್ ಶುರು ಮಾಡಿದ್ದೀವಿ ಕೆಲಸ. ಕೆಳಗಡೆಯಿಂದ ರೋಪ್ ಮಿಷಿನಲ್ಲಿ ಒಂದ್ಸರಿ ಬರ್ತದೆ ನೋಡಿರಿ. ಇದೇ ರೋಪ್ ಮಿಷಿನ್ ಕಟ್ಟಿರೋದು. ರೋಪ್ ಮಿಷಿನಲ್ಲಿ 3 ಚೀಲ ಅಲ್ಲಿ ಬರ್ತಾ ಇದೆ ನೋಡಿ. ಅಲ್ಲಿ ನಮ್ಮ ಜಟ್ಕಾ ಗಾಡಿ ಡ್ರೈವರ್ ನೋಡ್ರಿ ಅಲ್ಲ ಅವನು ತಗೊಳ್ರಿ. ಜಟ್ಕಾ ಗಾಡಿ ಡ್ರೈವರು ಅವನೇ. ಇಲ್ಲೊಂದು ಚೀಲ ಇಲ್ಲೊಬ್ಬ ಎಳಿತಾವನೆ ಮೇಲೆ ತಗಲಾಕೊಂಡು. ಈ ಥರ ಗಾಲಿ ನೋಡಿ ಎಲ್ಲಿದ್ದಾನೆ ಅವನೇ. ಇವಾಗ ಇದಕ್ಕೆ ಅಂಶಂಡ್ ಎಳಿತಾ ಇರೋದು ಮಡ್ಡಿ. ಅಲ್ಲಿ ತಗಲ ಹಾಕಿ ಇಲ್ಲಿ ಗೋ ಬಂತು. ಇದೆಲ್ಲ ಫ್ಲೋರಿಂಗ್ ಫಿಟ್ಟಿಂಗ್ ಮಾಡಬೇಕು. ಬೋಟ್ ಪಾರ್ಕ್ ಇತ್ತಲ್ಲ ಒಂದು, ಇದನ್ನ ಇಲ್ಲಿ ಬಿಡೋಣ. ಅದೇ ಅದ್ರಾಗ ಆಗಲ್ಲ. ಹಾಂ ಗಣೆ, ಈ ಲೈನಿಗೆ ತಿಳಿಯ ನೀರು ಹಾಕ. ಎತ್ಕೊಳ ಇದು ಬಕೆಟು ಹಾಕ, ಹಿಂಗೆ ತಿಳಿ ಹಾಕ. ಹಾಕಿಲ್ಲ ಏನು ಮಾಡಿ ಗಣಿ. ಈ ಕಡೆಯಿಂದ ತಿಳಿ ಹಾಕ್ಕೊಂಡು ಟೈಲ್ಸ್ಗಳು ಜೋಡಿಸ್ಕೊಂಬಂದ್ಬಿಡು ನೀನು. ರಂಗನ ಹಂಗೆ ತಟ್ಕೊಂಬಂದ್ಬಿಡ್ತಾನೆ. ರಂಗು ರಸ್ಮಟ್ಟ ಇಕ್ಕೊಂಡು ದಾರಕ್ಕೂ ನೋಡ್ಕೊ. ಜೈಂಟ್ ಪಕ್ಕದಾಗ ಗೆರೆ ಹೊಡಿಬೇಡ ಗಣಿ. ಹ್ಞೂ, ಜೈಂಟ್ ಪಕ್ಕದಾಗ ಗೆರೆ ಹೊಡಿಬೇಡ, ಹಾಕೊಂಬ ಅಷ್ಟೆ. ಯಾಕೆ ಗೆರೆ ಹೊಡಿಬಾರ್ದು ಅಂತ ಗೊತ್ತಾ? ಯಾಕೆ ಹೊಡಿಬಾರ್ದು ಹೇಳು? ಅಪಾಕ್ಸಿ ಒಳಕ್ಕೆ ಇಳಿದು ಓದ್ತಾ ಇರ್ತದೆ. ಹಾಂ, ದಾರಕ್ಕೆ ಪಕ್ಕ ಕುಟ್ಕರಂಗ. ಟೈಟ್ ಇನ್ನೊಂಚೂರು ಮಾಡು, ಟೈಟ್ ಮಾಡು. ಇದೊಂಚೂರು ಟೈಟ್ ಮಾಡು ಬಾ. ಟೈಟಾಗಿರ್ಬೇಕು ದಾರ, ಇಲ್ಲಾಂದರೆ ಸೆಂಟ್ರಾಗಿ ಬೆಂಡ್ ಆಗ್ತದೆ. ಟೈಟಾಗಿ ಹಾಕ.
ತಿಳಿ ಗಟ್ಟಿಗೆ ತಿಳಿ ಎಲ್ಲ ಮೇಲ್ಮೇಲೆ ಐತಲ್ಲ ಸಿಮೆಂಟ್ ಎಲ್ಲ ಸ್ವಲ್ಪ ಲೇಟಾಗಿ ಬಂದಿರೋ ಕಾರಣ ಹೊಟ್ಟೆನೇ ಸಿಗ್ತಾಯಿಲ್ಲ. ಓಯ್ ಸ್ಪೇಸರ್ ಇಕ್ಕಲ್ಲಿ ಇಲ್ಲಿ ನೋಡಿ ಎಲ್ಲೋಗೈತೆ ಅಂತ ದಾರ ತಿಳಿ ಮಡ್ಡಿ ನೋಡ್ರಿ. ಏರುಪೇರು ಜೀವನದಲ್ಲಿ ಬರೋದು ಸಹಜ, ಗೊತ್ತಾಯ್ತಾ? ಅದನ್ನೆಲ್ಲ ಮೆಟ್ಟಿ ನಿಲ್ಲೋನೆ ಮನುಜ. ಹೇಳ್ತಾ ಇಲ್ಲ, ಎಲ್ಲ ಇರ್ತದೆ. ಮಳೆ ಗಾಳಿ ಚಳಿ ಕಲ್ಲು ಮುಳ್ಳು ಎಲ್ಲದನ್ನು ಮೆಟ್ಟಿ ನಿಲ್ಲಬೇಕು ಅಷ್ಟೇ. ನಮ್ಮ ಹತ್ರ ಬಂದ್ಮೇಲೆ ಏನಂತ ಗಣೇಶ್? ಎರಡೇ ಲೈನ್ಗೆ ಅನ್ಸುತ್ತೆ ನೀನ್ ಕಳ್ಸಿರೋ ಮಡ್ಡಿ. ಹಾ ಏನಿಲ್ಲ, ತ್ಯಾಗದ್ದು ಒಂದೊಂದು ಎಲೆ ಕಿತ್ಕೊಂಡ್ಬಂದ್ಬಿಟ್ಟಿದ್ರೆ ಆಗಿರೋದು. ಎಲ್ಲಿ ತ್ಯಾಗದ ಮರ ಇಲ್ಲಿಲ್ಲ. ತ್ಯಾಗದ ಮರದಾಗೆ ಊಟ ತಿಂತಾ ಇರಲಿಲ್ಲ ನಾವು ಫಸ್ಟು ಸ್ಕೂಲಾಗ ಅದೇ ತಟ್ಟೆ. ಬಾಟ್ಲಜಿನ ಒಂಚೂರು ಎಂಸಣ್ಣ ತುಂಬು. ಇರೋ